ಸಿದ್ದಾಪುರ ಸಂತನ್ನಮ್ಮ ವಿದ್ಯಾಸಂಸ್ಥೆಯ ನರ್ಸರಿ ವಿಭಾಗದಲ್ಲಿ ಬ್ಲೂ ಡೇಯನ್ನ ಆಚರಿಸಲಾಯಿತು. ಬೇಲೂರಿನ ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲದ ಮುಂಭಾಗ ವಾಹನಗಳ ನಿಲುಗಡೆ ಮಾಡದಂತೆ ಹಾಸನ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ. ಕ್ಯಾರ್ಪೇಟೆ ಬುಡಣದ ಪ್ರವಾಸಿ ಮಂದಿರದಲ್ಲಿ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಕನ್ನಡ ರಾಜ್ಯೋತ್ಸವ ಆಚರಣೆಯ ಆಹ್ವಾನ ಪತ್ರಿಕೆ ಬಿಡುಗಡೆ ಮಾಡಲಾಯಿತು. ಸಿದ್ದಾಪುರ ಸಂತ ಅನ್ನಮ್ಮ ವಿದ್ಯಾಸಂಸ್ಥೆಯ ನರ್ಸರಿ ವಿಭಾಗದಲ್ಲಿ ನೀಲಿ ಬಣ್ಣದ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಸಿದ್ದಾಪುರ ಸಂತನ್ನಮ್ಮ ವಿದ್ಯಾಸಂಸ್ಥೆಯ ಶಾಲೆಯ ನರ್ಸರಿ ವಿಭಾಗದಲ್ಲಿ ನೀಲಿ ಬಣ್ಣದ ದಿನವನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಶಾಲಾ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಲೆಯ ನರ್ಸರಿ ಮಕ್ಕಳು ನೀಲಿ ಬಣ್ಣದ ಉಡುಗೆ ಧರಿಸಿ ನೀಲಿ ವಸ್ತುಗಳನ್ನು ತಂದು ಚಿತ್ರ ಬಿಡಿಸುವುದು, ಹಾಡು ಹೇಳುವುದು ಮತ್ತು ವಿವಿಧ ನೀಲಿ ಬಣ್ಣದ ವಸ್ತುಗಳ ಬಗ್ಗೆ ಮಾತನಾಡುವಂತಹ ಚಟುವಟಿಕೆ ಹಾಗೂ ನೀಲಿ ಬಣ್ಣದ ಕುರಿತಾದ ಹಾಡುಗಳಿಗೆ ಕುಣಿದು ಕುಪ್ಪಳಿಸಿದರು. ಹಾಗೂ ನರ್ಸರಿ ಶಾಲೆಯಲ್ಲಿ ನೀಲಿ ಬಣ್ಣ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿತ್ತು. ಅತಿಥಿಗಳು ವಸ್ತು ಪ್ರದರ್ಶನವನ್ನು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕನ್ನಡ ಮಾಧ್ಯಮದ ಮುಖ್ಯ ಶಿಕ್ಷಕಿ ಸಿಸ್ಟರ್ ಅರ್ಪಿತಾ ಮಾತನಾಡಿ, ನೀಲಿ ದಿನ ಆಚರಣೆಯಿಂದ ಪರಿಸರದ ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ನೀಲಿ ಬಣ್ಣ ನಮ್ಮ ಜೀವನದ ಒಂದು ಅವಿಭಾಜ್ಯ ಬಣ್ಣವಾಗಿದ್ದು ಪರಿಸರದಲ್ಲಿ ಕೂಡ ಇದಕ್ಕೆ ವಿಶೇಷವಾದ ಮಹತ್ವ ಇದೆ ಹಾಗೂ ನಮ್ಮ ವ್ಯಕ್ತಿತ್ವವನ್ನು ಸೂಚಿಸುತ್ತದೆ. ವಿಶೇಷವಾಗಿ ಶಾಂತತೆ, ವಿಶ್ವಾಸ ಮತ್ತು ಬುದ್ಧಿವಂತಿಕೆಯನ್ನು ಸೂಚಿಸುತ್ತದೆ ಎಂದರು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಶಾಲೆಯ ನಿವೃತ್ತ ಶಿಕ್ಷಕಿಯಾದ ಸುಶೀಲಾ, ಮೆರಿಲಾ ಜಯಂತಿ, ಕ್ಲೆಮೆಂಟ್ ಮ್ಯಾಕ್ಲಿನ್, ಶಾಲೆಯ ಪ್ರಾಂಶುಪಾಲರಾದ ಸಿಸ್ಟರ್ ಲೆನಿಟ್, ಕಲಾವಿದ ಭಾವ ಮಾಲ್ದಾರೆ, ನರ್ಸರಿ ಶಾಲೆಯ ಶಿಕ್ಷಕರಾದ ಲಿನ್ನಿ, ಸುನೀತಾ, ಪ್ರೀಜಾ, ತೆರೇಸಾ, ಎಲಿಸಾ, ಶೈನಿ, ಸಲೀನಾ ಹಾಗೂ ಕನ್ನಡ ಮಾಧ್ಯಮದ ಸಹ ಶಿಕ್ಷಕರು ಹಾಗೂ ಪೋಷಕರು ಹಾಜರಿದ್ದರು. ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಕೋಟಿ, ಕುಶಾಲನಗರ. ಕೇರ್ಪೇಟೆ ಪಟ್ಟಣದ ಶ್ರೀರಂಗ ಚಿತ್ರಮಂದಿರದ ಆವರಣದಲ್ಲಿ ಡಾಕ್ಟರ್ ರಾಜ್ ರಂಗ ಕಲಾವೇದಿಕೆ ವತಿಯಿಂದ ಆಯೋಜಿಸಿದ್ದ ನಾಟಕೋತ್ಸವ ಯಶಸ್ವಿಯಾಗಿ ನಡೆಯಿತು.
ಡಾಕ್ಟರ್ ರಾಜ್ ರಂಗಕಲಾ ವೇದಿಕೆ ವತಿಯಿಂದ 23 ದಿನಗಳ ಕಾಲ ಆಯೋಜಿಸಿದ್ದ ನಾಟಕೋತ್ಸವ ಯಶಸ್ವಿಯಾಗಿ ನಿರ್ವಹಿಸಲು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದ ಎಲ್ಲರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದು ಡಾಕ್ಟರ್ ರಾಜ್ ರಂಗಕಲಾ ವೇದಿಕೆ ಅಧ್ಯಕ್ಷ ರಾಗಿಮುದ್ದನಹಳ್ಳಿ ದೇವರಾಜ್ ತಿಳಿಸಿದರು. ಡಾಕ್ಟರ್ ರಾಜ್ ರಂಗಕಲಾ ವೇದಿಕೆ ಕಚೇರಿಯಲ್ಲಿ ಗೋಷ್ಠಿ ನಡೆಸಿ ಮಾತನಾಡುತ್ತಾ, ಪಟ್ಟಣದ ಶ್ರೀರಂಗ ಚಿತ್ರಮಂದಿರ ಆವರಣದಲ್ಲಿ ಡಾಕ್ಟರ್ ರಾಜ್ ರಂಗಕಲಾ ವೇದಿಕೆ ವತಿಯಿಂದ 23 ದಿನಗಳ ಕಾಲ ನಡೆದ ನಾಟಕೋತ್ಸವವು ಯಶಸ್ವಿಯಾಗಲು ಸಹಕಾರ ನೀಡಿದ ತಾಲೂಕಿನ ಶಾಸಕರಾದ ಎಚ್.ಡಿ. ಮಂಜು, ಮಾಜಿ ಸಚಿವರಾದ ನಾರಾಯಣಗೌಡ, ಮಾಜಿ ಶಾಸಕರಾದ ಕೆ.ಬಿ. ಚಂದ್ರಶೇಖರ್, ಬಿ. ಪ್ರಕಾಶ್, ಸಮಾಜ ಸೇವಕ ಆರ್.ಟಿ.ಒ. ಮಲ್ಲಿಕಾರ್ಜುನ್, ಕಾಂಗ್ರೆಸ್ ಮುಖಂಡ ವಿಜಯ ರಾಮೇಗೌಡ, ಮನ್ಮೂಲ್ ನಿರ್ದೇಶಕ ಡಾಲು ರವಿ, ಎಂ.ಬಿ. ಹರೀಶ್, ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿ ನಿರ್ದೇಶಕರಾದ ಶ್ರೀರಂದರೆ ಮೋಹನ್, ಪುರಸಭಾ ಸದಸ್ಯರಾದ ಕೆ.ವಿ. ಮಹೇಶ್, ಡಿ. ಪ್ರೇಮ್ಕುಮಾರ್, ಟಿಎಪಿಸಿಎಂಎಸ್ ಸದಸ್ಯರಾದ ತೇರ್ನಹಳ್ಳಿ ಬಲದೇವ್, ನಿರ್ದೇಶಕರಾದ ಬಿಎಂ ಕಿರಣ್, ಎಂಟಿ ಲೋಕೇಶ್, ಹಿರಿಯ ಪತ್ರಿಕಾ ವರದಿಗಾರರಾದ ಬಳ್ಳೆಕೆರೆ ಮಂಜುನಾಥ್, ಕೆಆರ್ ನೀಲಕಂಠ, ಹರಿಚರಣ್ ತಿಲಕ್, ಕೆಎಸ್ ಚಂದ್ರು, ಬಲ್ಲೇನಹಳ್ಳಿ ಮಂಜುನಾಥ್, ಜಾಗ ವ್ಯವಸ್ಥೆ ಕಲ್ಪಿಸಿದ ಶ್ರೀರಂಗ ಚಿತ್ರಮಂದಿರ ಮಾಲೀಕರಾದ ವಿಶ್ವನಾಥ್, ನಾಗಣ್ಣ, ಎಂಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಸ್. ಅಂಬರೀಶ್, ಮಾಜಿ ಉಪಾಧ್ಯಕ್ಷರಾದ ಅಶೋಕ್, ಜೈ ಭುವನೇಶ್ವರಿ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಕೆಎನ್ ತಮ್ಮಯ್ಯ, ಹಾಲಿ ಅಧ್ಯಕ್ಷರಾದ ಚಟ್ಟೇನಹಳ್ಳಿ ಸಿಎಚ್ ನಾಗರಾಜ್ ಸೇರಿದಂತೆ ಅನೇಕ ಸಂಘ ಸಂಸ್ಥೆಗಳು, ಪ್ರಗತಿಪರ ಸಂಘಟನೆಗಳು, ಗಣ್ಯರು ಹಾಗೂ ಹೆಚ್ಚಿನದಾಗಿ ತಾಲೂಕಿನ ಕಲಾ ಪೋಷಕರು, ಕಲಾವಿದರು, ಸಂಘದ ಗೌರವಾಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ, ಸಂಘಟನಾ ಕಾರ್ಯದರ್ಶಿ, ಪದಾಧಿಕಾರಿಗಳು ಸೇರಿ ನಾಟಕೋತ್ಸವವು ಯಶಸ್ವಿಯಾಗಲು ಕಾರಣರಾಗಿದ್ದಾರೆ ಎಂದು ಧನ್ಯವಾದ ಅರ್ಪಿಸಿದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ ರಂಗಕಲಾ ವೇದಿಕೆ ಗೌರವಾಧ್ಯಕ್ಷ ತಂದ್ರೆಕೊಪ್ಪಲು ಮಂಜುನಾಥ್, ಸಂಘಟನಾ ಕಾರ್ಯದರ್ಶಿ ಹೊಸಹೊಳು ರಘು, ಜೈ ಭುವನೇಶ್ವರಿ ಸಂಘದ ಅಧ್ಯಕ್ಷ ಚಟ್ಟೇನಹಳ್ಳಿ ಸಿಎಚ್ ನಾಗರಾಜ್, ಡಾಕ್ಟರ್ ರಾಜ್ ರಂಗಕಲಾ ವೇದಿಕೆ ಅಧ್ಯಕ್ಷ ರಾಗಿಮುದ್ದನಹಳ್ಳಿ ದೇವರಾಜ್, ಪ್ರಧಾನ ಕಾರ್ಯದರ್ಶಿ ಕೂಡಲಕುಪ್ಪೆ ದೇವರಾಜ್, ಸಂಘದ ಉಪಾಧ್ಯಕ್ಷರಾದ ಸಣ್ಣತಮ್ಮೇಗೌಡ, ಸಂಘದ ಪ್ರೋತ್ಸಾಹಕ ಹೊಸಹೊಳಲು ಪೇಂಟ್ ದೇವರಾಜ್, ಕಲಾವಿದ ಅಗ್ರಹಾರ ಕಳಪ ಸೇರಿದಂತೆ ಇತರರು ಹಾಜರಿದ್ದರು. ಜಿಲ್ಲೆಯ ಎಲ್ಲ ಕಲಾವಿದರು, ಕಲಾ ಪ್ರೇಕ್ಷಕರಿಗೆ ನಮ್ಮ ಡಾಕ್ಟರ್ ರಾಜ್ ರಂಗಕಲಾ ವೇದಿಕೆಯ ತುಂಬು ಹೃದಯ ಅಭಿನಂದನೆಗಳು. ನಾವು ನಮ್ಮ ಸಂಘದ ವತಿಯಿಂದ 70ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಆಯೋಜಿಸಿದ್ದ 23 ದಿನಗಳ ಜಿಲ್ಲಾ ಮಟ್ಟದ ನಾಟಕೋತ್ಸವ ಯಶಸ್ವಿಯಾಗಿ ನೆರವೇರಿದೆ. ಅದಕ್ಕೆ ಯಶಸ್ವಿಯಾಗಿ ನೆರವೇರಲು ಕಾರಣಕರ್ತರಾದಂಥ ಕಲಾಭಿಮಾನಿಗಳು, ಪ್ರೇಕ್ಷಕರು ಮೂಲ ಕಾರಣ. ಯಾವುದೇ ತರಹದ ಗೊಂದಲಗಳು, ತೊಡಕುಗಳು, ತೊಂದರೆ ಇಲ್ಲದೆ ಶಾಂತ ರೀತಿಯಲ್ಲಿ ನಾಟಕೋತ್ಸವ ಯಶಸ್ವಿ ನೆರವೇರಿದೆ. ಆದ ಕಾರಣ ನಿಮ್ಮೆಲ್ಲರಿಗೂ ನಮ್ಮ ಸಂಘದ ವತಿಗೆ ತುಂಬ ಅಭಿನಂದನೆಗಳು. ಈ ನಾಟಕೋತ್ಸವಕ್ಕೆ ಸಹಕಾರ ನೀಡಿದಂಥ ತಾಲೂಕಿನ ಶಾಸಕರು ಹಾಗೂ ಸಮಾಜ ಸೇವಕರು ಆದಂಥ ಆರ್.ಟಿ.ಒ. ಮಲ್ಲಿಕಾರ್ಜುನ್ ಅವರು, ಡಾಲ್ ರವಿಯವರು, ವಿಜಯರಾಮೇಗೌಡವರು ಹಾಗೂ ಪತ್ರಕರ್ತರಾದಂಥ ಚಂದ್ರಸರ್ ಅವರು ಹಾಗೂ ಹರಿಶರಣ್ ತಿಲಕರವರು, ಇದಕ್ಕೆ ತಾಲೂಕಿನ ಎಲ್ಲ ಪತ್ರಕರ್ತರು ತುಂಬ ಸಹಕಾರ ನೀಡಿದ್ದಾರೆ. ಅವರು ಪ್ರತ್ಯೇಕವಾಗಿ ತುಂಬ ಅಭಿನಂದನೆಗಳು. ಬಳ್ಳೆಕೆರೆ ಮಂಜುನಾಥ್ ಸರ್ ಅವರು, ಇನ್ನೂ ಅನೇಕರು ಇದ್ದಾರೆ. ನಮ್ಮ ಗೌರವಾಧ್ಯಕ್ಷ ತಮ್ಮಣ್ಣವರು, ಭುವನೇಶ್ವರಿ ಕಲಾ ಸಂಘದ ನೂತನ ಅಧ್ಯಕ್ಷರಾದಂಥ ಚಟಲಿ ನಾಗರಾಜಣ್ಣವರು ಎಲ್ಲರೂ ಕೂಡ ನಮ್ಮ ನಾಟಕೋತ್ಸವಕ್ಕೆ ಎಷ್ಟು ಸಹಕಾರವನ್ನು ನೀಡಿದ್ದಾರೆ. ಡಿ.ಸಿ. ಬ್ಯಾಂಕ್ ಅಂಬರೀಷ್, ಎಂ.ಬಿ. ಅಂಬರೀಷ್ ಅವರು, ಹರೀಶ್ ಅವರು ಈಗ ಅನೇಕ ಸಹಕಾರ ನೀಡಿದ್ದಾರೆ. ಹಾಗೂ ನಮ್ಮ ಸಂಘದ ಪದಾಧಿಕಾರಿಗಳು, ಸಂಘದ ಉಪಾಧ್ಯಕ್ಷರಾದಂಥ ಸಣ್ಣತಮ್ಮೇಗೌಡರು, ಕಾರ್ಯದರ್ಶಿ ಆಗಿರ್ತಕ್ಕಂಥ ದೇವರಾಜನವರು, ಕೂಡು ಗುಜರಾಜನವರು, ಗೌರವಾಧ್ಯಕ್ಷರಾದಂಥ ತಂದ್ರೆ ಮಂಜುನಾಥರವರು ಹಾಗೂ ಖಜಾಂಚಿ ಆಗಿರತಕ್ಕಂಥ ಒಟ್ಟಿಗಳು ಮಂಜೂರವರು ಹಾಗೂ ಸಂಘದ ನಿರ್ದೇಶಕರು ಆದಂಥ ಹೊಸಹೊಳಲು ಯೋಗೇಶ್ ಅವರು ಹಾಗೂ ಹೊಸಹೊಳಲು ದೇವರಾಜರವರು, ಕೆಂಡಕೆರೆ ರವಿಯವರು ಹಾಗೂ ರುದ್ರೇಶ್ ಅವರು ಹಾಗೂ ಮುಖ್ಯವಾಗಿ ನಮ್ಮ ಸಂಘದ ಸಂಘಟನಾ ಕಾರ್ಯದರ್ಶಿಗಂತ ಪತ್ರಕರ್ತರ ರಘುವರವರು ಇದಕ್ಕೆ ಪ್ರಮುಖ ಕಾರಣ. ಸಂಘಟನೆಯ ಚತುರ್ವತ್ತು ಹೇಳ್ಬೋದು. ಅವ್ರನ್ನ ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ. ಆದ್ದರಿಂದ ನಮ್ಮ ಸಂಘದ ವತಿಯಿಂದ ಎಲ್ಲ ತಾಲೂಕಿನ, ಜಿಲ್ಲೆಯ ಕಲಾವಿದರುಗಳು, ಎಲ್ಲ ಸಂಘ ಸಂಸ್ಥೆಗಳು ಬಂದು ನಮಗೆ ನಾಟಕ ಕೊಟ್ಟು ಯಶಸ್ವಿಯಾಗಿ ನೆರಳು ಅವಕಾಶ ಕೊಟ್ಟಿದ್ದಾರೆ. ಅವರು ಕೂಡ ನಮ್ಮ ಸಂಘದ ಅಭಿನಂದನೆಗಳು. ಯಾವಾಗಲೂ ಕೂಡ
ನಮ್ಮ ಸಂಘದ ಮೇಲೆ ಎಲ್ಲವರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ, ನಿಮ್ಮ ಆಶೀರ್ವಾದ ಹೀಗೆ ಇರಲಿ, ಮುಂದೂ ಕೂಡ ನಾವು ಇಲ್ಲಿ ನಡೆಸ್ಕೊಂಡು ಹೋಗುವಂಥ ಶಕ್ತಿಯನ್ನು ನೀವೆಲ್ಲ ನೀಡಲಿ ಅಂತ ಕೇಳ್ತಾ ನಮ್ಮ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ತಾಲೂಕಿನಲ್ಲಿ ಸುಮಾರು ತಿಂಗಳುಗಟ್ಟಲೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಕಲಾ ಸಂಘ PB ಮಂಜನಹಳ್ಳಿ ಅಧ್ಯಕ್ಷ ಕುಮಾರ್ ಅವರ ನೇತೃತ್ವದಲ್ಲಿ 21 ನಾಟಕಗಳು ಮತ್ತು ಡಾಕ್ಟರ್ ರಾಜ್ ರಂಗ ಕಲಾವೇದಿಕೆ ವತಿಯಿಂದ 23 ನಾಟಕಗಳು, ರಾಗಿಬನಹಳ್ಳಿ ದೇವರಾಜಣ್ಣನವರು ಅಧ್ಯಕ್ಷರು ಹಾಗೂ ಅವರ ಪದಾಧಿಕಾರಿಗಳ ನೇತೃತ್ವದಲ್ಲಿ ಏನು ಬಸವಣ್ಣನ ರಘು ಯುವ ರಂಗ ಕಲಾವಿದ ಬಹುಶಃ ತಾಲೂಕಿನಲ್ಲಿ ಕಂಡು ಕೇಳರಿಯದಂಥ ನಾಟಕಗಳನ್ನು ಅತ್ಯುತ್ತಮವಾಗಿ ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಏನು ಹಲವಾರು ಹೆಸರಾಂತ ತಂಡಗಳು ಭಾಗವಹಿಸಿ ತಾಲೂಕಿನ ಜನತೆಗೆ ರಂಗದ ರಸದೌತಣವನ್ನು ಉಣಬಡಿಸಿದ್ದಾರೆ. ಮತ್ತು ಆ ಶ್ರೀರಂಗ ಚಿತ್ರಮಂದಿರ ಮಾಲೀಕರಾದಂಥ ವಿಶ್ವನಾಥ್ರವರಾಗ್ಬೋದು, ನಾಗರಾಜುರವರಾಗ್ಬೋದು, ಅವರು ಆ ಸ್ಥಳಾವಕಾಶವನ್ನು ಕೊಟ್ಟು ಈ ಕಲೆ ಇನ್ನೂ ಉನ್ನತವಾದ ರೀತಿಯಲ್ಲಿ ಬೆಳೆಯೋದಕ್ಕೆ ಪ್ರೋತ್ಸಾಹದಾಯಕರಾಗಿದ್ದಾರೆ. ಮತ್ತು ಏನು ಈ ಕಲಾ ವೇದಿಕೆ ಜೈ ಭುವನೇಶ್ವರಿ ಕಲಾ ಸಂಘದ ಅಧ್ಯಕ್ಷರಾದಂಥ ಶ್ರೀ ನಾಗರಾಜಣ್ಣನವರು ಮತ್ತು ಹಿರಿಯರಾದಂಥ ತಮ್ಮಯ್ಯಣ್ಣನವರು ಮತ್ತು ಅರಿಯಲ್ಪುರ ಮಾದೇವಣ್ಣನವರು ಹಲವಾರು ಹಿರಿಯ ಕಲಾವಿದರುಗಳು ಈ ಒಂದು ಕಲಾ ನೇತೃತ್ವವನ್ನು ಹೆಚ್ಚಿನ ರೀತಿಯಲ್ಲಿ ವಹಿಸಿ ಏನು ಡ್ರಾಮಾ ಮಾಸ್ಟರ್ ಮಂಜು ಆಗ್ಬೋದು, ಕೂಡ್ಲುಕುಪ್ಪೆ ದೇವರಾಜ್ ಆಗ್ಬೋದು, ಹಲವಾರು ಹೆಸರಾಂತ ಹಾಗೂ ಹೊಸೊಳಲ್ ದೇವರಾಜಣ್ಣ, ಸಂತಮ್ಮಣ್ಣಗೌಡರು ಏನು ಈ ರಂಗ ಕಲೆಯನ್ನು ಅತಿ ಹೆಚ್ಚಿನ ರೀತಿಯಲ್ಲಿ ಬೆಳೆಸೋದಕ್ಕೆ ಒಂದು ಪ್ರೋತ್ಸಾಹವನ್ನು ನೀಡಿದ್ದಾರೆ. ಇದೇ ರೀತಿ ಈ ತಾಲೂಕಿಗೆ ರಂಗಭೂಮಿ ಬೆಳೆಯೋದಕ್ಕೆ ಇನ್ನೂ ಹೆಚ್ಚು ನಾಟಕಗಳನ್ನ ತಾವೆಲ್ಲ ಒಂದು ಶಿಸ್ತಿನಿಂದ ತಾವೆಲ್ಲ ಒಗ್ಗಟ್ಟಾಗಿ ಏನು ಅತ್ಯುತ್ತಮವಾದಂಥ ರಂಗ ಸಜ್ಜಿಕೆ, ಅತ್ಯುತ್ತಮವಾದಂಥ ವಸ್ತ್ರಾಲಂಕಾರ, ಒಳ್ಳೆ ಸೀನರಿ ಮಾಡಿ, ವಾದ್ಯಗೋಷ್ಠಿ ಮಾಡಿ, ಒಳ್ಳೆ ಉತ್ತಮ ನಾಟಕಗಳನ್ನ ನೀವು ಕೊಟ್ಟದ್ದೇ ಆದರೆ ಈ ತಾಲೂಕಿನಲ್ಲಿ ಒಂದು ಹೆಸರು ಅಜರಾಮರವಾಗಿ ಉಳಿಯುತ್ತದೆ. ಈ ಕಲೆ ಬೆಳೆಸೋದಕ್ಕೆ ಪ್ರೋತ್ಸಾಹದಾಯಕವಾದಂಥ ಏನು ಮಾಧ್ಯಮ ಮಿತ್ರರುಗಳು, ಬಹುಶಃ ರಘು ಆಗ್ಬೋದು ಹಾಗೂ ಮಂಜಣ್ಣನವರಾಗ್ಬೋದು, ನಮ್ಮ ಕಾಮನಹಳ್ಳಿ ಮಂಜೂರವರು ಪತ್ರಕರ್ತರು, ಮತ್ತು ಹರಿಚರಣ್ ತಿಲಕ್, ಬಳ್ಳೆಕೆರೆ ಮಂಜಣ್ಣ, ಹಲವಾರು ಇನ್ನು ಒಳ್ಳೊಳ್ಳೆ ನೀಲ್ಕಂಠ KR ಅವರು ವಾಗ್ಮಿಗಳು, ಪತ್ರಕರ್ತರು, ಇವರೆಲ್ಲರೂ ಕೂಡ ಹೆಚ್ಚಿನ ಒಂದು ಶ್ರಮವನ್ನು ಅದಕ್ಕೆ ವಹಿಸಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಲೆ ಬೆಳೀಲಿ ಅಂತ ಆಶಿಸ್ತೇನೆ. ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಡಾಕ್ಟರ್ ರಾಜ್ ರಂಗ ಕಲಾ ವೇದಿಕೆ ಕೇರ್ಪೇಟೆ ನಾವುಗಳು ಆಯೋಜಿಸಿದ ನಾಟಕೋತ್ಸವ ತುಂಬ ಅದ್ಧೂರಿಯಾಗಿ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡಿದ ಎಲ್ಲ ಗೌರವಾನ್ವಿತರು ಮತ್ತು ಕಲಾವಿದರಿಗೆ ತುಂಬು ಹೃದಯದ ಧನ್ಯವಾದಗಳು. ನ್ಯೂಸ್ ಸಂಗಮಕ್ಕಾಗಿ ಕಾಬನಹಳ್ಳಿ ಮಂಜುನಾಥ್, KR-ಪೇಟೆ. ಬೇಲೂರಿನ ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲದ ಮುಂಭಾಗ ವಾಹನ ನಿಲುಗಡೆ ಮಾಡದಂತೆ ಹಾಸನ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ. ಹಾಸನ ಜಿಲ್ಲೆ ಬೇಲೂರಿನ ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲವು ಪಟ್ಟಿಗೆ ಸೇರ್ಪಡೆಯಾಗಿರುವುದರಿಂದ ಹಾಗೂ ದೇಗುಲಕ್ಕೆ ಆಗಮಿಸುವ ಪ್ರವಾಸಿಗರಿಗೆ ಕಿರಿಕಿರಿ ತಪ್ಪಿಸುವ ಉದ್ದೇಶದಿಂದ ದೇಗುಲದ ಮುಂಭಾಗ ವಾಹನಗಳ ನಿಲುಗಡೆ ಮಾಡದಂತೆ ನಿಷೇಧಿಸಿ ಹಾಸನ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ. ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲಕ್ಕೆ ಪತ್ರ ಬರೆದಿರುವ ಜಿಲ್ಲಾಧಿಕಾರಿ ಲತಾಕುಮಾರಿ ಅವರು ದೇಗುಲಕ್ಕೆ ದೇಶ ವಿದೇಶಗಳಿಂದ ಆಗಮಿಸಿದ್ದಾರೆ. ಪ್ರವಾಸಿಗರು ದೇಗುಲವನ್ನು ಸುಗಮವಾಗಿ ವೀಕ್ಷಣೆ ಮಾಡಲು ದೇಗುಲದ ಮುಂಭಾಗ ನಿಲುಗಡೆ ಮಾಡುವ ವಾಹನಗಳಿಂದ ತೊಂದರೆಯಾಗುತ್ತಿದೆ ಎಂಬ ಬಗ್ಗೆ ದೇಗುಲದ ಅಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳು ಪತ್ರ ಬರೆದಿರುವ ಹಿನ್ನೆಲೆಯಲ್ಲಿ ವಾಸ್ತವಿಕತೆ ಪರಿಶೀಲಿಸಿ ದೇಗುಲದ ಮುಂಭಾಗ ವಾಹನಗಳ ನಿಲುಗಡೆ ಮಾಡದಂತೆ ಆದೇಶ ನೀಡಿದ್ದಾರೆ. ಪರ್ಯಾಯವಾಗಿ ದೇಗುಲದ ಹಿಂಭಾಗ ಇರುವ ಪ್ರವಾಸೋದ್ಯಮ ಇಲಾಖೆಗೆ ಸೇರಿದ ಸ್ಥಳದಲ್ಲಿ ವಾಹನಗಳ ನಿಲುಗಡೆ ಮಾಡುವಂತೆ ಸೂಚನೆ ನೀಡಿದ್ದಾರೆ. ಒಂದು ವೇಳೆ ಆದೇಶ ಉಲ್ಲಂಘಿಸಿದರೆ ಪ್ರತಿ ವಾಹನಕ್ಕೆ 500 ದಂಡ ಹಾಗೂ ವಾಹನಗಳ ಮುಟ್ಟುಗೋಲು ಹಾಕಿಕೊಳ್ಳಲು ಆದೇಶದಲ್ಲಿ ತಿಳಿಸಿದ್ದಾರೆ. ಆದರೆ ಪ್ರವಾಸೋದ್ಯಮ ಇಲಾಖೆಗೆ ಸೇರಿದ ಸ್ಥಳದಲ್ಲಿ ಬೆಳಕಿನ ವ್ಯವಸ್ಥೆ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಸಾರ್ವಜನಿಕರು ಆಗ್ರಹಪಡಿಸಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ ಅರಸ್, ಬೇಲೂರು. ಭಾಗಮಂಡಲದ ಬಗಡೇಶ್ವರ ದೇವಾಲಯದ ಬಳಿ ಅಂಗಡಿ ಮಳಿಗೆಗಳು ಹಾಗೂ ವಸತಿ ಗೃಹ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದ್ದು ಇದಕ್ಕೆ ಸಾರ್ವಜನಿಕರು ತೀವ್ರ ವಿರೋಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಕ್ಷಿಣದ ಪ್ರಯಾಗ ಎನಿಸಿರುವ ಭಾಗಮಂಡಲದ ಬಗಂಡೇಶ್ವರ ದೇವಾಲಯದ ಬಳಿ ಅಂಗಡಿ ಮಳಿಗೆಗಳು ಹಾಗೂ ವಸತಿ ಗೃಹ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದ್ದು
ಇದಕ್ಕೆ ಸಾರ್ವಜನಿಕರಿಂದ ತೀವ್ರ ವಿರೋಧ ವ್ಯಕ್ತವಾಗಿ ಕಾಮಗಾರಿಯನ್ನು ಕೂಡಲೇ ಸ್ಥಗಿತಗೊಳಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ದೇವಾಲಯದ ಸಮೀಪ ಕನ್ನಿಕಾ ನದಿ ಹರಿಯುತ್ತಿದ್ದು, ಇದು ಪವಿತ್ರ ಕಾವೇರಿ ನದಿಯನ್ನ ಸಂಗಮಿಸಿ ತ್ರಿವೇಣಿ ಸಂಗಮವಾಗಿದೆ. ತ್ರಿವೇಣಿ ಸಂಗಮ ಭಾಗಮಂಡಲದ ಪವಿತ್ರ ಕ್ಷೇತ್ರವಾಗಿದ್ದು, ಭಕ್ತಾದಿಗಳಿಗೆ ಧಾರ್ಮಿಕ ತಾಣವಾಗಿ ಶ್ರದ್ಧಾಭಕ್ತಿಯ ಕೇಂದ್ರವಾಗಿದೆ. ಇದೀಗ ಪವಿತ್ರ ಕ್ಷೇತ್ರದಲ್ಲಿ ಕಟ್ಟಡ ಸಮುಚ್ಚಯ ನಿರ್ಮಾಣಗೊಳ್ಳುತ್ತಿದ್ದು, ಇದರಿಂದ ದೇವಾಲಯದ ಪವಿತ್ರತೆಗೆ ಧಕ್ಕೆಯಾಗಲಿದ್ದು, ದೇವಾಲಯದ ಸೌಂದರ್ಯ ಹಾಳಾಗುವುದರೊಂದಿಗೆ ಪರಿಸರ ಮಾಲಿನ್ಯಗೊಳ್ಳಲಿದೆ ಎಂಬ ಆತಂಕ ಸಾರ್ವಜನಿಕರಲ್ಲಿ ಎದುರಾಗಿದ್ದು, ಈ ಬಗ್ಗೆ ವಿರೋಧ ವ್ಯಕ್ತವಾಗಿದೆ. ಸಾರ್ವಜನಿಕರು ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಬಳಿಕ ಬಗಂಡೇಶ್ವರ ತಲಕಾವೇರಿ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷರಾದ ಅಪ್ಪಚಿತ್ರಣ್ಣ ಮನುಮುತ್ತಪ್ಪ ಮಾತನಾಡಿ, ದೇವಾಲಯಕ್ಕೆ ಹೊಂದಿಕೊಂಡಂತೆ ನಿರ್ಮಾಣಗೊಳ್ಳುತ್ತಿರುವ ಕಟ್ಟಡ ಸಮುಚ್ಚಯದಿಂದ 10 ರಿಂದ 15 ಮೀಟರ್ ದೂರದಲ್ಲಿ ಕನ್ನಿಕಾ ನದಿ ಹರಿಯುತ್ತಿದ್ದು, ಗಲೀಜು ನೀರು ಕನ್ನಿಕಾ ನದಿಯ ಪವಿತ್ರತೆಗೆ ಧಕ್ಕೆ ತರಲಿದೆ. ಕಟ್ಟಡಗಳ ನಿರ್ಮಾಣದಿಂದ ದೇವಸ್ಥಾನದ ಸೌಂದರ್ಯವು ಕುಂಠಿತವಾಗಲಿದೆ. ಈ ಹಿಂದೆ ಇದ್ದ ಆಡಳಿತ ಸರ್ಕಾರ ಉದ್ಯಾನವನವನ್ನು ನಿರ್ಮಿಸಿತ್ತು. ದೇವಸ್ಥಾನದ ಮುಂಭಾಗ ಓಡಾಡಲು ಸ್ಥಳವಿಲ್ಲದಂತಾಗಿದೆ. ಈ ಕೆಲಸವನ್ನ ಜಿಲ್ಲಾಧಿಕಾರಿಗಳು ನಿರ್ವಹಿಸುತ್ತಿರುವ ಬಗ್ಗೆ ಮಾಹಿತಿ ಇದ್ದು, ಕೂಡಲೇ ಕಾಮಗಾರಿಯನ್ನ ಸ್ಥಗಿತಗೊಳಿಸಿ ಜನರ ಅಭಿಪ್ರಾಯ ಸಂಗ್ರಹಿಸಿ ಕಾಮಗಾರಿ ಕೈಗೊಳ್ಳಬೇಕಿದೆ ಎಂದರು. ಭಾಗಮಂಡಲ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕಾಳಿನ ರವಿ ಮಾತನಾಡಿದರು. ಸಾಮಾಜಿಕ ಹೋರಾಟಗಾರ ಕುದುಕುಳಿ ಭರತ್ ಕೂಡ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಭಾಗಮಂಡಲ ಸಹಕಾರಿ ಸಂಘದ ಅಧ್ಯಕ್ಷರಾದ ಹೊಸೂರು ಸತೀಶ್ ಕುಮಾರ್, ಜೋಯಪ್ಪ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ರಾಜೀವ್, ಪಟ್ಟಮಾಡ ಸುಧೀರ್ ಕುಮಾರ್, ಅಮೆ ಹರೀಶ್, ಮೀಡಿಯಂಮಲೆ ರವಿ, ಕುದುಪಜ್ಜೆ ಕುಲದೀಪ್, ಮೂಲೆಮಜಲು ಪೂನಚ್ಚ ಇತರರು ಹಾಜರಿದ್ದರು. ಭಾಗಮಂಡಲದ ಬಗಂಡೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಅದರ ಕಟ್ಟಡಕ್ಕೆ ಸೇರಿಕೊಂಡು ಏನೋ ಒಂದು ಕಟ್ಟಡ ನಿರ್ಮಾಣ ಆಗ್ತಿರೋದನ್ನು ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ನಾವಿಲ್ಲಿ ಸ್ಥಳೀಯರು ಬಂದು ನೋಡಿದಾಗ ಭಾಳ ಆಶ್ಚರ್ಯವಾಯಿತು. ಪಕ್ಕದಲ್ಲೇ ಕನ್ನಿಕಾ ನದಿ ಹರಿತಾ ಇದೆ. ಆ ಕನ್ನಿಕಾ ನದಿ ಹರಿದು ಆ ಕಾವೇರಿಯನ್ನು ಸೇರುವಂಥ ಜಂಕ್ಷನ್ ಇದು. ಆ ಸಂಗಮ ಬೇರೆ, ಅಲ್ಲಿ ಸಂಗಮ ಬೇರೆ ಬರ್ತದೆ. ನಾವಿಲ್ಲಿ ಕೆಲಸದವ್ರನ್ನ ವಿಚಾರಿಸಿದಾಗ ಇಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಹಾಗೂ ವಸತಿ ಗೃಹಗಳು ಇಲ್ಲಿ ಬರ್ತದೆ ಅಂತ ಹೇಳುವಂಥದ್ದು ಮಾಹಿತಿಯನ್ನು ಅವರು ಕೊಟ್ಟರು. ಬಹುಶಃ ಬಹಳ ಆಶ್ಚರ್ಯ ಆಗ್ತದೆ. ಇದು ಆ ಕನ್ನಿಕಾ ನದಿಗೆ ಕೇವಲ 10 ರಿಂದ 15 ಮೀಟ್ರು ಹತ್ತಿರದಲ್ಲಿ ಇರೋದನ್ನು ನಾವು ನೋಡಿದ್ದೀವಿ. ಇದನ್ನು ವೀಕ್ಷಣೆ ಮಾಡಿದಾಗ ಬಹುಶಃ ಇದು ಈ ಒಂದು ದೇವಸ್ಥಾನದ ಸೌಂದರ್ಯವನ್ನು ಸಮೇತ ಹಾಳು ಮಾಡ್ತದೆ. ಈ ಹಿಂದೆ ಇಲ್ಲಿ ಉದ್ಯಾನವನ ಇತ್ತು. ಈ ಹಿಂದೆ ಇದ್ದಂಥ ಆಡಳಿತ ಸರ್ಕಾರ. ನಾನಿಲ್ಲಿ ಈಗ ಹೇಳೋದಾದರೆ ನೇರವಾಗಿ ಜಿಲ್ಲಾಧಿಕಾರಿಯವ್ರನ್ನೇ ಇಲ್ಲಿ ದೂಷಣೆ ಮಾಡುವಂಥದ್ದಾಗಿದೆ. ಯಾಕೆಂತೇಳಿದರೆ ನಾನಿಲ್ಲಿ ನಮ್ಮ ಸ್ಥಳೀಯ ಟೆಂಪಲ್ನ ಅಧಿಕಾರಿ ಅವ್ರನ್ನ ಕೇಳಿದಾಗ ನನಗೇನು ಇದರ ಬಗ್ಗೆ ಮಾಹಿತಿ ಇಲ್ಲ, ಎಲ್ಲ DC ಸಾಹೇಬರು ಅಂತ ಹೇಳುವಂಥದ್ದೇ ನೇರವಾಗಿ ಹೇಳಿದರು. ಅದರಿಂದ ಹೇಗೆಂತೇಳಿದರೆ ಇಲ್ಲಿ ಸ್ಥಳೀಯವಾಗಿ ಯಾವುದೇ ಒಂದು ಕಾಮಗಾರಿಗಳು ಮಾಡುವಾಗ ಇಲ್ಲಿ ಸ್ಥಳೀಯವಾಗಿ ಪಂಚಾಯಿತಿ ಇರ್ತದೆ. ಪಂಚಾಯಿತಿಯ ಒಂದು ಯಾವುದೇ ಒಂದು ಅವಗಣನೆಗೆ ತಗೊಳ್ಳಿಲ್ಲ. ಆದರೂ ತಗೊಳ್ಳೋದಿದ್ದರೂ ಸಹ ಇಲ್ಲಿ ಮಾಡ್ತಿರುವಂಥದ್ದು ಏನಾಗಿದೆ ಅಂತ ಹೇಳಿದರೆ ಟೋಟಲಿ ಭಕ್ತಾದಿಗಳಿಗೂ ಹಾಗೂ ಈ ನಾಡಿನ ಸರ್ವ ಕೊಡಗಿನ ಜನತೆಗೆ ಇದು ವಿರುದ್ಧವಾಗಿದೆ ಅಂತ ಹೇಳುವಂಥದ್ದನ್ನೇ ಹೇಳ್ತಾ ಇದ್ದೀನಿ. ಇಲ್ಲಿ ಎದುರುಗಡೆಗೆ ನಾವು ದೇವಸ್ಥಾನದ ಮುಂಭಾಗ ನಮಗೆ ಫುಲ್ ಓಡಾಡಲಿಕ್ಕೆ ಏನು ವ್ಯವಸ್ಥೆ ಬೇಕು ಅಂತ ಹೇಳುವಂಥದ್ದನ್ನ ನಾವು ಮೊದಲಿದ್ದ ಛತ್ರಗಳನ್ನೆಲ್ಲ ಇಲ್ಲಿಂದ ತೆರವುಗೊಳಿಸಿದ ರಿಕ್ವೆಸ್ಟ್ ಮಾಡಿಕೊಂಡು ಈಗ ಅದೇ ಜಾಗಕ್ಕೆ ಬಂದು ಈಗ ಒಂದು ವಸತಿನ ಕಟ್ತಾ ಇದ್ದಾರೆ. ಅಂಗಡಿ ಮಳಿಗೆ ಮತ್ತು ಇಲ್ಲಿ ವಾಸ ಮಾಡಲಿಕ್ಕೆ ವಸತಿ ಅಂತ ಹೇಳುವಂಥದ್ದನ್ನ ಈಗ ಯಾರೋ ಕಾಂಟ್ರಾಕ್ಟರ್ ಕೇಳಿದಾಗ ಹಾಗೆ ಹೇಳಿದರು. ಈ ವಸತಿ ಗೃಹ ಇಲ್ಲಿ ಆಮೇಲೆ ಅವರಿಂದ ಯಾವುದೇ ನಮಗೆ ಮಾಹಿತಿ ಸಿಗಲಿಲ್ಲ. ಕೇಳಿದರೆ ಅವ್ರು ಏನಿದ್ರು DC ಸಾಹೇಬರು ಅಂತ ಹೇಳ್ತಾರೆ. ಅದರಿಂದ ದಯವಿಟ್ಟು ಇದರ ಬಗ್ಗೆ ನಾನು ಕೇಳ್ತಿರೋದು ಇಷ್ಟೇ, ಇದು ಒಂದು ಸಮಸ್ಯೆ ಬಗೆಹರಿಸುವಲ್ಲಿಗೆ ಅಲ್ಲಿವರೆಗೆ ಇದನ್ನ ಒಂದು ತಡೆ ಹಿಡಿದು ಪಂಚಾಯಿತಿ ಸ್ಥಳೀಯದವ್ರನ್ನ ಹಾಗೂ ಇಲ್ಲಿನ ಶಾಸ್ತ್ರೋತ್ತರವಾಗಿ ಏನು ಇದರ ಬಗ್ಗೆ ಶಾಸ್ತ್ರ ಪ್ರಶ್ನೆಗಳನ್ನ ಮಡಗುತ್ತಿದ್ರು. ಇಲ್ಲಿ ದೇವಸ್ಥಾನದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡೋದಾದ್ರೂ ಸಹ ಒಂದು ಪ್ರಶ್ನೆ ಮಡಗುತ್ತಾ ಇದ್ರು. ಈ ಪ್ರಶ್ನೋತ್ತರನ ಮಡಗಿಕೊಂಡು ಆಮೇಲೆ ಈ ಕಾರ್ಯಕ್ರಮ ಕೆಲಸದ ಕಾರ್ಯವನ್ನು ಕೈಗೆತ್ತಿಕೊಳ್ಬೇಕು ಅಂತೇಳಿ ನಾನು ಕೇಳ್ತಾ ಇದ್ದೀನಿ. ಈ ಮೂಲಕ ತಮ್ಮ ಮೂಲಕ ಒತ್ತಾಯಿಸ್ತಾ ಇದ್ದೀನಿ. ಈ ದೇವಸ್ಥಾನದ ಹಿತಾಸಕ್ತಿ ಬಯಸುವವರೇ ನಾವು ಸಾಧಾರಣ ಇಲ್ಲಿನ ಸ್ಥಳೀಯ ಕ್ಷೇತ್ರದವರು ದೇವಸ್ಥಾನದಲ್ಲಿ ಯಾವ ಕಾರ್ಯಕ್ರಮ ನಡಿಬೇಕು, ಹೇಗೆ ನಡಿಬೇಕು, ಧಾರ್ಮಿಕ ವಿಚಾರಗಳು ಏನೇನು ಆಗಬೇಕು ಅಂತ ಹೇಳುವಂಥದ್ದು ಇಲ್ಲಿನ ಸಾರ್ವಜನಿಕರಿಗೆ ವಿಚಾರ ಗೊತ್ತಿದೆ. ಅದನ್ನು ನಾವು ಸಹ ಅದಕ್ಕೆ ಕೈ ಜೋಡಿಸಿ ನಡೆಸಿಕೊಂಡು ಬರುವಂಥ ವಿಚಾರ ಇದೆ. ಇಲ್ಲಿ ಸದ್ಯಕ್ಕೆ ದೇವಸ್ಥಾನ ಸಮಿತಿಯಲ್ಲಿ ಯಾವುದೇ ಕಾನೂನಾತ್ಮಕ ಒಂದು ಸಮಿತಿ ಇಲ್ಲ. ಟೋಟಲಿ ಸರ್ಕಾರದ ಅಧಿಕಾರಿ ವರ್ಗದವರು ಇಲ್ಲಿ ವ್ಯವಸ್ಥೆ ಮಾಡಿಕೊಂಡು ಬರ್ತಾ ಇದ್ದಾರೆ.
ದೇವಸ್ಥಾನದ ಮುಂದುಗಡೆ ಇದು ನೀರು, ಹೊಳೆ ನೀರು ಬರುವಂಥ ಒಂದು ವ್ಯವಸ್ಥೆ. ಮಳೆಗಾಲದಲ್ಲಿ ಹೊಳೆ ನೀರು ಬಂದು ಇಲ್ಲಿ ಪ್ರವಾಹಗಳು ಹರಿದಾಡ್ತಾ ಜಾಗ. ಇದರಲ್ಲಿ ಇವರು ಅಂಗಡಿ, ಮಳಿಗೆ ಮತ್ತು ವಸತಿ ಗೃಹ ನಿರ್ಮಾಣ ಮಾಡುವಂಥ ಒಂದು ಕಾರ್ಯಕ್ರಮ ಕೈಗೆತ್ತಿಕೊಂಡಿದ್ದಾರೆ. ಇಲ್ಲಿ ಸಾರ್ವಜನಿಕರನ್ನು ಕರೆದದ್ದಾಗಲಿ ಅಥವಾ ಪಂಚಾಯಿತಿಯವರನ್ನು ಕೇಳಿದಾಗಲಿ ಅಥವಾ ಹಿರಿಯರು ಅಥವಾ ಇನ್ನು ಬೇರೆಯವರನ್ನು ಕೇಳಿ ಏನು ಮಾಡ್ಬೋದು ಅಂತ ವಿಚಾರವನ್ನು ಕೇಳಿ ಇದನ್ನು ಕೈಗೆತ್ತಿಕೊಳ್ಳಿಲ್ಲ. ಒಟ್ಟಿನಲ್ಲಿ ಅವರ ಖುಷಿ ಬಂದಂಗೆ ಅವರು ಮಾಡಿದರು. ಹೊಳೆಯ ಕರೆ ಬದಿಯಲ್ಲಿ ಏನು ಇಂಗು ಗುಂಡಿಗಳನ್ನು ಮಾಡಿ, ಅಲ್ಲಿ ಸೆಪ್ಟಿಕ್ ಟ್ಯಾಂಕ್ಗಳನ್ನು ಮಾಡಿ, ಅಲ್ಲಿ ಏನು ಕಲುಷಿತ ಇದನ್ನು ಅಲ್ಲಿ ಕನಿಕೆ ಹೊಳೆಯ ಬದಿಯಲ್ಲಿ ಬಿಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಭಕ್ತಾದಿಗಳಿಗೆ ಇದು ತೊಂದರೆ ಆಗ್ತದೆ. ನಾವು ಎಲ್ಲ ಸ್ಥಳೀಯರು ಇದನ್ನೇ ಇಟ್ಕೊಂಡು ನಾವು ಅದನ್ನು ನೋಡಿಕೊಂಡು ಭಕ್ತಾದಿಗಳಿಗೆ ನಾವು ತೊಂದರೆ ಕೊಡಬಾರ್ದು. ನಾವು ಇದರ ವಿರುದ್ಧ ನಿಂತು ಅದನ್ನು ಏನು ಧಾರ್ಮಿಕ ವಿಚಾರ, ದೇವರ ಕಾರ್ಯ ಏನಾಗಬೇಕು ಆ ಮೂಲಕ ನಾವು ಅದನ್ನು ಮುಂದೆ ತಗೊಂಡು ಹೋಗಬೇಕು. ಅದಕ್ಕೆ ಜಾತಿ ಜನಾಂಗ ಪ್ರಶ್ನೆ ಇರಬಾರ್ದು. ಮನು ಮುತ್ತಪ್ಪನವರನ್ನು ಕರೆದಾಗ ಅವರು ಬಂದರು. ಅವರು ಇದಕ್ಕೆ ಮಾತ್ರ ಅಲ್ಲ, ಪ್ರತಿಯೊಂದು ವಿಚಾರಕ್ಕೆ ಬಂದು ಇಲ್ಲಿ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ನಿಜವಾಗಿ ಅವರು ಬಂದ ವಿಚಾರ ನಮಗೆ ತುಂಬ ಒಂದು ಸಪೋರ್ಟ್ ಆಗಿದೆ. ನಾವು ಎಲ್ಲ ಸೇರಿಕೊಂಡು ಅದನ್ನು ಮುಂದೆ ಕೈ ಜೋಡಿಸಿ ನಾವು ಹೋರಾಟ ಮಾಡಿಕೊಂಡು ಏನು ಇಲ್ಲಿ ಧಾರ್ಮಿಕ ವಿಚಾರ ಆಗಬೇಕು ಅದನ್ನೇ ನಾವು ಮುಂದುವರಿಸಿಕೊಂಡು ಹೋಗುವ ಅಂಥೇಳಿ ನಾವು ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತೀವಿ. ಹಿಂದೆ ಬ್ರಹ್ಮಗಿರಿಯಲ್ಲಿ ಇಂಗುಗುಂಡಿ ಮಾಡಿದ್ರು. ಇಂಗುಗುಂಡಿ ಮಾಡುವಾಗ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕೆಆರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಹಮ್ಮಿಕೊಂಡಿರುವ ಕನ್ನಡ ರಾಜ್ಯೋತ್ಸವ ಆಚರಣೆ ಆಹ್ವಾನ ಪತ್ರಿಕೆ ಬಿಡುಗಡೆ ಮಾಡಲಾಯಿತು. ಕೆಆರ್ಪೇಟೆ ತಾಲೂಕು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಅದ್ದೂರಿ 70ನೇ ಕನ್ನಡ ರಾಜ್ಯೋತ್ಸವ, ಹಲವು ಸಾಂಸ್ಕೃತಿಕ ಮನರಂಜನೆ ಕಾರ್ಯಕ್ರಮ ಹಾಗೂ ವೀರ ಯೋಧರಿಗೆ, ಸಾಧಕರಿಗೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರದೊಂದಿಗೆ ಕಾರ್ಯಕ್ರಮಕ್ಕೆ ಗಣ್ಯರು, ಚಲನಚಿತ್ರ ನಟ ನಟಿಯರು ಆಗಮಿಸಲಿದ್ದಾರೆ ಎಂದು ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷ ಹೊನ್ನೇನಹಳ್ಳಿ ಸೋಮಶೇಖರ್ ತಿಳಿಸಿದರು. ಕೆಆರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅದ್ದೂರಿ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದರು. ಜಯ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಸರ್ವೋಚ್ಚ ನಮ್ಮ ನಾಯಕ ದಿವಂಗತ ಎಂ ಮುತ್ತಪ್ಪರೈ ಅವರ ದಿವ್ಯ ಆಶೀರ್ವಾದದೊಂದಿಗೆ ರಾಜ್ಯಾಧ್ಯಕ್ಷ ಡಾಕ್ಟರ್ ಬಿಎನ್ ಜಗದೀಶ್ ಹಾಗೂ ಜಿಲ್ಲಾಧ್ಯಕ್ಷ ಡಾಕ್ಟರ್ ಯೋಗಣ್ಣ ಅವರ ಮಾರ್ಗದರ್ಶನದಲ್ಲಿ ಡಿಸೆಂಬರ್ 14 ಭಾನುವಾರ ಸಂಜೆ ಕೆಆರ್ಪೇಟೆ ಪಟ್ಟಣದಲ್ಲಿರುವ ಪುರಸಭಾ ಮೈದಾನದಲ್ಲಿ ನಮ್ಮ ಜಯ ಕರ್ನಾಟಕ ಸಂಘಟನೆ ವತಿಯಿಂದ 70ನೇ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ತಾಲೂಕಿನಲ್ಲಿ ಜನಿಸಿ ದೇಶ ಸೇವೆ ಸಲ್ಲಿಸುತ್ತಿರುವ ಯೋಧರಿಗೆ, ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ, 2024-25ನೇ ಸಾಲಿನ ಅತಿ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಏರ್ಪಡಿಸಿದ್ದು, ಈ ಸುಂದರ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಜಿ ಸಚಿವ ಕೆಸಿ ನಾರಾಯಣಗೌಡರು ವಹಿಸಲಿದ್ದಾರೆ. ಅಧ್ಯಕ್ಷತೆಯನ್ನ ಜಯ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷ ಡಾಕ್ಟರ್ ಬಿಎನ್ ಜಗದೀಶ್, ಧ್ವಜಾರೋಹಣ ಶಾಸಕ ಎಚ್.ಡಿ. ಮಂಜು, ಶ್ರೀ ಭುವನೇಶ್ವರಿ ಭಾವಚಿತ್ರ ಅನಾವರಣ ಮಾಜಿ ಶಾಸಕ ಕೆ.ಪಿ. ಚಂದ್ರಶೇಖರ್, ಪುಷ್ಪಾರ್ಚನೆಯನ್ನ ಜಿಲ್ಲಾಧ್ಯಕ್ಷ ಯೋಗಣ್ಣ ಸಲ್ಲಿಸಿದರೆ, ಮುಖ್ಯ ಅತಿಥಿಗಳಾಗಿ ಡಾಲು ರವಿ, ಸಮಾಜ ಸೇವಕ ಆರ್.ಟಿ.ಒ. ಮಲ್ಲಿಕಾರ್ಜುನ್, ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಿ. ನಾಗೇಂದ್ರ ಕುಮಾರ್, ಮಾಜಿ ಶಾಸಕರಾದ ಬಿ. ಪ್ರಕಾಶ್, ಕಾಂಗ್ರೆಸ್ ಮುಖಂಡ ವಿಜಯರಾಮೇಗೌಡ, ಮನ್ಮೂಲ್ ನಿರ್ದೇಶಕ ಎಂ.ಬಿ. ಹರೀಶ್, ಎಂಟಿಸಿಸಿ ನಿರ್ದೇಶಕ ಅಂಬರೀಶ್, ಮಾಜಿ ನಿಗಮಾಧ್ಯಕ್ಷ ಎಂ.ಟಿ. ಕೃಷ್ಣಮೂರ್ತಿ, ಕೆಪಿಸಿಸಿ ಸದಸ್ಯ ಕಿಕ್ಕೇರಿ ಸುರೇಶ್, ಜೆಡಿಎಸ್ ತಾಲೂಕು ಅಧ್ಯಕ್ಷ ಜಾನಕಿರಾಮ್, ಟಿಎಪಿಸಿಎಂಎಸ್ ನಿರ್ದೇಶಕ ಬಿಎಂ ಕಿರಣ್, ಕಿಕ್ಕೇರಿ ಪ್ರಭಾಕರ್, ರಾಜಹುರಿ ದಿನೇಶ್ ಸೇರಿದಂತೆ ಜಿಲ್ಲಾ, ತಾಲೂಕು ಮಟ್ಟದ ಅಧಿಕಾರಿಗಳು ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ ಎಂದರು. ಕಾರ್ಯಕ್ರಮಕ್ಕೆ ಮೆರುಗು ತುಂಬಲು ರಾತ್ರಿ 7 ಗಂಟೆಯಿಂದ ತುಮಕೂರಿನ ಹೆಸರಾಂತ ದೇವು ಅರ್ಪಿಸುವ ದರ್ಶನ್ ಮೆಲೋಡಿಸ್ ಆರ್ಕೆಸ್ಟ್ರಾ ಏರ್ಪಡಿಸಲಿದ್ದು, ಸುಂದರ ರಸಮಂಜರಿ ಕಾರ್ಯಕ್ರಮಕ್ಕೆ ಚಲನಚಿತ್ರ ಹೆಸರಾಂತ ನಟ ಶ್ರೀ ಮುರಳಿ, ವಸಿಷ್ಠ ಸಿಂಹ, ಹಾಸ್ಯ ಕಲಾವಿದ ಟೆನಿಸ್ ಕೃಷ್ಣ, ಚಂದ್ರಪ್ರಭಾ, ಶ್ರೀನರ ಕೇಶವ, ಪ್ರಶಾಂತ್ ಚಕ್ರವರ್ತಿ, ಬಿಗ್ ಬಾಸ್ ಖ್ಯಾತಿಯ ತ್ರಿವಿಕ್ರಮ್ ಸೇರಿದಂತೆ ಅನೇಕ ನಟ ನಟಿಯರು, ಹಾಸ್ಯ ಕಲಾವಿದರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದು, ಪ್ರತಿಯೊಬ್ಬ ಕನ್ನಡ ಅಭಿಮಾನಿಗಳು, ತಾಲೂಕಿನ ಜನತೆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಡಬೇಕೆಂದು ಜಯ ಕರ್ನಾಟಕ ಸಂಘಟನೆ ಕೆಆರ್ಪೇಟೆ ತಾಲೂಕು ಅಧ್ಯಕ್ಷ ಸೋಮಶೇಖರ್ ತಿಳಿಸಿದರು. ಗೋಷ್ಠಿಯಲ್ಲಿ ತಾಲೂಕು ಯೂತ್ ಅಧ್ಯಕ್ಷ ಕಾಮನಹಳ್ಳಿ ಮಹೇಶ್, ಕಾರ್ಯಾಧ್ಯಕ್ಷ ಅನುವಿನಕಟ್ಟೆ ಆನಂದ್, ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷೆ ಜಯಲಕ್ಷ್ಮಮ್ಮ, ತಾಲೂಕು ಕಾರ್ಯಾಧ್ಯಕ್ಷರಾದ ಸರಸ್ವತಿ, ನಗರ ಮಹಿಳಾ ಅಧ್ಯಕ್ಷರಾದ ಅನು, ತಾಲೂಕು ಉಪಾಧ್ಯಕ್ಷರಾದ ಮನು, ಅಗ್ರಹಾರ ಯೋಗೇಶ್,
ತಾಲೂಕು ಪ್ರಧಾನ ಕಾರ್ಯದರ್ಶಿ ಪ್ರಭುನಾಯಕ, ಸಂಘಟನೆ ಕಾರ್ಯದರ್ಶಿ ಬಾವಾಜಿ ಚಂದ್ರು, ಕೆಆರ್ಪೇಟೆ ಟೌನ್ ಅಧ್ಯಕ್ಷ ಅಕ್ಷಯ್, ಕಿಕ್ಕೇರಿ ಹೋಬಳಿ ಅಧ್ಯಕ್ಷ ಸತೀಶ್, ಸಂಘಟನಾ ಕಾರ್ಯದರ್ಶಿ ರಾಘವೇಂದ್ರ, ಸಂತೆಬಾಚಳ್ಳಿ ಅಧ್ಯಕ್ಷ ಅರುಣ್ ಕುಮಾರ್, ಅಶೋಕ್, ಅಜಿತ್, ಯಶವಂತ್, ರವಿ, ರಾಕೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇದೇ 14ನೇ ತಾರೀಕು ಭಾನುವಾರ ಸಂಜೆ ಜಯ ಕರ್ನಾಟಕ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಕನ್ನಡ ಪ್ರೇಮಿಗಳು ಹಾಗೂ ಕೇರ್ಪೇಟೆ ಜನತೆಗಳು ಹಾಗೂ ತಾಲೂಕಿನ ಎಲ್ಲ ಸಮಸ್ತ ಜನತೆಗಳು ದಯವಿಟ್ಟು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಹಾಗೂ ಚಲನಚಿತ್ರ ನಟರಾದ ಶ್ರೀಮುರಳಿಯವರು, ವಸಿಷ್ಠ ಸಿಂಹ, ಚಂದ್ರಪ್ರಭಾ, ಟೆನಿಸ್ ಕೃಷ್ಣ, ಬೃಹತ್ ಚಕ್ರವರ್ತಿ, ತ್ರಿವಿಕ್ರಮ, ಶ್ರೀನಗರ ಕೇಶವ್ ಅವರು ಎಲ್ಲ ಬರ್ತಿದ್ದಾರೆ, ಆಗಮಿಸಿದ್ದಾರೆ. ಹಾಗೂ ನಮ್ಮ ರಾಜ್ಯಾಧ್ಯಕ್ಷರು ಜಗದೀಶ್ ಅವರು ಆಗಮಿಸಿದ್ದಾರೆ. ಮಂಡ್ಯ ಜಿಲ್ಲೆ ಅಧ್ಯಕ್ಷರಾದ ಯೋಗಣ್ಣ ಅವರು ಆಗಮಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ಎಲ್ಲ ನಮ್ಮ ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು, ಅಧ್ಯಕ್ಷರುಗಳು ಎಲ್ಲ ಹೆಚ್ಚಿನ ಸಂಖ್ಯೆಗೆ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಕೇಳುತ್ತಿದ್ದೇವೆ. ತಾಲೂಕಿನ ಸಮಸ್ತ ಬಂಧುಗಳೇ, ಏನಪ್ಪ ಅಂದರೆ ನಮ್ಮ ಜಯ ಕರ್ನಾಟಕ ಸಂಘಟನೆ ವತಿಯಿಂದ 14/12 ಭಾನುವಾರ ಸಂಜೆ 5 ಗಂಟೆಗೆ ಕನ್ನಡ ರಾಜ್ಯೋತ್ಸವ ಜಾಗೃತಿ ಮೇಳ ಮತ್ತು ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಿದ್ದೀವಿ. ಆದ್ದರಿಂದ ದಯವಿಟ್ಟು ತಾಲೂಕಿನ ನಮ್ಮ ಜನತೆ ಈ ಕಾರ್ಯಕ್ರಮವನ್ನು ಬಂದು ಯಶಸ್ವಿಗೊಳಿಸಬೇಕು. ಹಾಗೆ ತುಂಬ ಸಾಧಕರಿಗೆ ಸನ್ಮಾನ ಇದೆ, ಹಾಗೆ ವಿದ್ಯಾರ್ಥಿಗಳಿಗೆ ಸನ್ಮಾನ, ತುಂಬ ಅತಿಥಿಗಳು ತುಂಬ ಜನ ಬರ್ತಿದ್ದಾರೆ. ಆಮೇಲೆ ಚಲನಚಿತ್ರ ನಟರು ಬರ್ತಿದ್ದಾರೆ, ಕಾಮಿಡಿ ಕಿಲಾಡಿ ನಟರು ಬರ್ತಿದ್ದಾರೆ. ಆದ್ದರಿಂದ ತಾಲೂಕಿನ ಸಮಸ್ತ ಜನತೆ ಬಂದು ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಕೇಳ್ತಾ ಏನಾರ ನಮ್ಮ ಇದು ಗಾರ್ಡನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ. ನಮ್ಮ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ನಡೀತಾ ಇರತಕ್ಕಂಥ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಈ ಸಮಾರಂಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ, ಕೆಲವು ಸಾಧಕರಿಗೆ ಸನ್ಮಾನವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಎಲ್ಲ ಇದೆ. ಹಾಗೆ ರಸಮಂಜರಿ ಕಾರ್ಯಕ್ರಮ ವಿಶೇಷವಾಗಿ ರೂಪಿಸಿದ್ದೇವೆ. ಕಾಮಿಡಿ ಕಿಲಾಡಿಗಳಿಂದ ಹಾಸ್ಯ ಕಾರ್ಯಕ್ರಮ ಇರುತ್ತೆ. ಹಾಗೆ ಸುಪ್ರಸಿದ್ಧ ಚಲನಚಿತ್ರ ನಟರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಾರ್ವಜನಿಕ ಬಂಧುಗಳು ಬರಬೇಕು. ನಮ್ಮ ಕೆಆರ್ಪೇಟೆ ತಾಲೂಕಿನ ಸಮಾಜ ಸೇವಕರಾಗಿರುವಂಥ ಮಲ್ಲಿಕಾರ್ಜುನ್ ಅವರು, ಹಾಗೆಯೇ ಮನ್ಮೂಲ್ ಮಾಜಿ ಅಧ್ಯಕ್ಷರಾದ MB ಹರೀಶ್ ಅವರು, ಜನಪ್ರಿಯ ಮಾಜಿ ಶಾಸಕರಾದ KB ಚಂದ್ರಶೇಖರ್ ಅವರು, B ಪ್ರಕಾಶ್ ಅವರು, ಆಮೇಲೆ ನಮ್ಮ ಸುಬ್ರಹ್ಮಣ್ಯ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂಥ ಕಿರಣ್ ಅವರು, DCC ಬ್ಯಾಂಕ್ನ ನಿರ್ದೇಶಕರಾಗಿರುವಂಥ ಅಂಬರೀಶ್ ಅವರು, ಹಾಗೆಯೇ ನಮ್ಮ ಹಲವಾರು ಜನಪ್ರತಿನಿಧಿಗಳು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕಿಕ್ಕೇರಿಯ ನಮ್ಮ ಜಿಲ್ಲಾ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾದ ಟೈಗರ್ ಪ್ರಭಾಕರ್ ಅವರು ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಕನ್ನಡಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ನಡೀತಾ ಇರ್ತಕ್ಕಂಥ, ಅದರಲ್ಲೂ ನಮ್ಮ ತಾಲೂಕು ಘಟಕದ ಅಧ್ಯಕ್ಷರಾಗಿರುವಂಥ ಸೋಮಶೇಖರ್ ಅವರು, ಯುವ ಘಟಕದ ಅಧ್ಯಕ್ಷರಾಗಿರುವಂಥ ಮಹೇಶ್ ಗೌಡರು, ಮಹಿಳಾ ಘಟಕದ ಅಧ್ಯಕ್ಷರಾಗಿರುವಂಥ ತಾಯಿ ಜಯಲಕ್ಷ್ಮಕ್ಕ ಅವರ ನೇತೃತ್ವದಲ್ಲಿ ಈ ಕನ್ನಡದ ಹಬ್ಬ ನಡೀತಾ ಇದೆ. ದಯಮಾಡಿ ಎಲ್ಲ ಕನ್ನಡಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಜನಪ್ರಿಯ 70ನೇ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನ ಯಶಸ್ವಿ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಆ ಒಂದು ಅಂಗವಾಗಿ ಇವತ್ತು ಆಹ್ವಾನ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ದೇವೆ. ಎಲ್ಲ ಕನ್ನಡಾಭಿಮಾನಿಗಳು ಈ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೇನೆ. ನಮಸ್ಕಾರ. ನ್ಯೂಸ್ ಸಂಗಮಕ್ಕಾಗಿ ತಮ್ಮನಹಳ್ಳಿ ಮಂಜುನಾಥ್, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿದ್ದಾಪುರ ಸಂತನ್ನಮ್ಮ ವಿದ್ಯಾಸಂಸ್ಥೆಯ ನರ್ಸರಿ ವಿಭಾಗದಲ್ಲಿ ಬ್ಲೂ ಡೇಯನ್ನ ಆಚರಿಸಲಾಯಿತು. ಬೇಲೂರಿನ ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲದ ಮುಂಭಾಗ ವಾಹನಗಳ ನಿಲುಗಡೆ ಮಾಡದಂತೆ ಹಾಸನ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ. ಕೆಆರ್ಪೇಟೆ ಬುಡಣದ ಪ್ರವಾಸಿ ಮಂದಿರದಲ್ಲಿ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಕನ್ನಡ ರಾಜ್ಯೋತ್ಸವ ಆಚರಣೆಯ ಆಹ್ವಾನ ಪತ್ರಿಕೆ ಬಿಡುಗಡೆ ಮಾಡಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಮಂಜು ಬೈಕುಪ್ಪ.